ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಅದರ ಮಧ್ಯದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ವಲಯದಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಭಿವೃದ್ಧಿ ವಿಚಾರ ಅಂತ ಬಂದಾಗ ಇಲ್ಲಿ ಜನರು ಪ್ರಶ್ನೆ ಮಾಡ್ತಿರೋದು ಅದನ್ನೇ, ಬರೀ ನಿಮ್ಮ ಕಿತ್ತಾಟನೆ ಆಗೋಯ್ತು, ಅಭಿವೃದ್ಧಿ ಯಾವಾಗ ಅಂತ. ಈಗ ಸದ್ಯ ಸಿಎಂ ಅಧಿಕಾರ ಹಸ್ತಾಂತರದ ಬಗ್ಗೆ ನಮ್ಮ 5-6 ಜನರ ನಡುವೆ ಮಾತ್ರ ಗುಟ್ಟಿನ ಮಾತುಕತೆ ಆಗಿದೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕಾರಣ, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಖರ್ಗೆ ಅವರು ಒಂದೇ ಕಾರ್ನಲ್ಲಿ ಹೋದರು. ಹಾಗಾಗಿ ಅದು ಸಾಕಷ್ಟು ಕುತೂಹಲಕ್ಕೆ ಮಾಡಿಕೊಡ್ತು. ಏನು ಚರ್ಚೆ ಆಗಿರಬಹುದು ಅಂತೇಳಿ ಕೂಡ ಒಂದಷ್ಟು ಆತಂಕ ಶುರುವಾಗಿದೆ ಕೆಲವರಲ್ಲಿ. ಯಾಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗಿಬಿಡ್ತಾರಾ ಅಂತೇಳಿ ಸಿದ್ದರಾಮಯ್ಯನವರ ಟೀಮ್ ಅವರು ಒಂದು ಕಣ್ಣಿಟ್ಟಿದ್ದಾರೆ. ನಾನು ಆತ್ಮಸಾಕ್ಷಿಯನ್ನು ನಂಬಿದ್ದು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಪಕ್ಷಕ್ಕೆ ಮುಜುಗರ ತರೋದಕ್ಕೆ, ಪಕ್ಷವನ್ನು ದುರ್ಬಲಗೊಳಿಸೋದಕ್ಕೆ ನನಗಿಷ್ಟ ಇಲ್ಲ. ಪಕ್ಷ ಹಾಗೂ ಕಾರ್ಯಕರ್ತರು ಇದ್ದರೆ ಮಾತ್ರ ನಾವು ಅಂತೇಳಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಮ್ಮೆ ಮಾರ್ಮಿಕವಾಗಿ ನುಡಿದಿದ್ದಾರೆ. ಬೆಂಗಳೂರಿನಲ್ಲಿ ದಕ್ಷಿಣ ಜಿಲ್ಲೆಯ ಕನಕಪುರದಲ್ಲಿ ಮಂಗಳವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಮಲ್ಲಿಕಾರ್ಜುನ್ ಖರ್ಗೆ ದೆಹಲಿಗೆ ತೆರಳಿದ್ದು ಅವರು ರಾಹುಲ್ ಗಾಂಧಿಯವರ ಜೊತೆಗೆ ಅಧಿಕಾರ ಹಸ್ತಾಂತರದ ಬಗ್ಗೆ ಚರ್ಚೆ ಮಾಡ್ತಾರೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯಿಸಿ, ಈ ಒಂದು ವಿಚಾರ ನಂಗೆ ಗೊತ್ತಿಲ್ಲ, ಇದು ನಮ್ಮ 5-6 ಜನರ ನಡುವೆ ಗುಟ್ಟಿನ ವಿಚಾರ, ಇದನ್ನು ನಾನು ಬಹಿರಂಗ ಮಾಡೋದಿಲ್ಲ. ಸಿಎಂ ಹಿರಿಯ ನಾಯಕರು ಹಾಗೂ ನಮ್ಮ ಪಕ್ಷದ ಆಸ್ತಿಯಾಗಿದ್ದಾರೆ ಅವರು. ಸಿದ್ದರಾಮಯ್ಯ ಅವರು ಸಿಎಂ ಆಗಿ 7.5 ವರ್ಷಗಳ ಕಾಲ ಅಧಿಕಾರ ನಡೆಸಿದ್ದಾರೆ ಅಂತೇಳಿ ಹೇಳಿದರು. ಇನ್ನು ಖರ್ಗೆ ಅವರು ಏನು ಹೇಳಿದ್ರು ಅಂತ ನೋಡಿದಾಗ, ಅವರು ಕೂಡ ಹೇಳ್ತಾ ಇರುವಂಥ ವಿಚಾರ ಇಷ್ಟೇ, ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದರಂತೆ ಆಗುತ್ತೆ ಅಂತ. ಹಾಗಾಗಿ ಸೋನಿಯಾ ಗಾಂಧಿಯವರು ಇದರಲ್ಲಿ ಒಂದಷ್ಟು ನಿರ್ಧಾರವನ್ನು ತೆಗೆದುಕೊಳ್ಳಬಹುದೇನೋ. ಸಿ ಎಂ ಅಧಿಕಾರ ಹಂಚಿಕೆ ಇರ್ಬೋದು ಅಥವಾ ಒಂದು ಕ್ಲಾರಿಟಿ ಕೊಡ್ತಾರೆ. ಸಿದ್ದರಾಮಯ್ಯನವರಾಗಲಿ ಅಥವಾ ಡಿ.ಕೆ. ಶಿವಕುಮಾರ್ ಆಗಲಿ ಇಬ್ಬರೂ ಕೂಡ ಹಗ್ಗ ಜಗ್ಗಾಟದಲ್ಲಿರೋದ್ರಿಂದ ಸಿ ಎಂ ಆಗಿ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರಾ, ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗುತ್ತಾ? ವಿಪಕ್ಷದವ್ರು ಹೇಳೋದು ಅದೇ, ಬಿಜೆಪಿಯವರು ಒಂದು ಹೇಳ್ಬಿಡ್ಲಿ ಏನಾದರೂ ಹೈಕಮಾಂಡ್ನವರು ಯಾಕೆ ಸುಮ್ಮನಿದ್ದಾರೆ ಅಂತ. ಬಟ್ ಈಗ ಮೌನ ಮುರಿಯುವಂಥ ಸಂದರ್ಭ ಬಂದಿದೆ, ನೋಡೋಣ ಏನಾಗುತ್ತೆ ಅಂತ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷ ನಿಷ್ಠೆ ಅಂತ ಬಂದಾಗ ನೋಡಿ, ಅವ್ರು ಬರೀ ಮಾತಲ್ಲಿ ಹೇಳ್ತಾರೆ ಅಂತ ಅಲ್ಲ, ಅನೇಕರು ವಲಸಿಗ ಕಾಂಗ್ರೆಸ್ಸಿಗರಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಕೂಡ ವಲಸಿಗರೇ, JDSನಿಂದ ತದನಂತರ ಕಾಂಗ್ರೆಸ್ಸಿಗೆ ಬಂದಿರೋರು. ಬಟ್ ಪಕ್ಷ ನಿಷ್ಠೆ ಅಂತ ಬಂದಾಗ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಪಕ್ಷದ ನಿಷ್ಠೆ ಅಂತ ಬಂದಾಗ ಅವರು ಒಂದು ರೀತಿ ಕಟ್ಟರ್ ಕಾಂಗ್ರೆಸ್ನವರು. ಆ ಪಕ್ಷಕ್ಕೆ ನಾನು ಕೂಲಿ ಮಾಡಿದ್ದೀನಿ, ಕೂಲಿ ಕೊಡಿ ಅಂತ ಹಿಂದೆ ಕೇಳಿದ್ರು ಅವರು. ಹಾಗಾಗಿ ಅವರು ಅದನ್ನೇ ಮತ್ತೆ ರಿಪೀಟ್ ಮಾಡಿರೋದು, ನಾನು ಪಕ್ಷಕ್ಕೆ ಮುಜುಗರ ತರುವಂಥ ಯಾವ ಕೆಲಸನೂ ಮಾಡಲ್ಲ, ಮತ್ತು ಈ ಒಂದು ಒಪ್ಪಂದದ ವಿಚಾರನೂ ಕೂಡ ಅವ್ರು ಯಾವತ್ತೂ ಬಹಿರಂಗಪಡಿಸಿಲ್ಲ, ನಾನು ಈಗಲೂ ಬಹಿರಂಗ ಪಡಿಸಲ್ಲ ಅಂತಲೇ ಅವರು ಡಿ.ಕೆ. ಶಿವಕುಮಾರ್ ಅವ್ರು ಹೇಳಿದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಹೈಕಮಾಂಡ್ ಅವ್ರು ಹೇಳೋವರೆಗೂ ಕೂಡ ಸುಮ್ಮನೆ ಇರ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಬಟ್ ಸಿ ಎಂ ಆಗಬೇಕು ಅನ್ನುವಂಥ ಪ್ರಬಲ ಆಕಾಂಕ್ಷಿ ಅವರು. ಆದರೆ ಶಾಸಕರ ಬಲವನ್ನು ಗಳಿಸುವಲ್ಲಿ, ವಿಶ್ವಾಸ ಗಳಿಸುವಲ್ಲಿ ಅವರು ಎಡುತ್ತಿದ್ದಾರೆ. ಅದನ್ನು ಪ್ರಯತ್ನನೇ ಮಾಡ್ತಾ ಇಲ್ಲ. ಆ ಪ್ರಯತ್ನವನ್ನು ಮಾಡಿಬಿಟ್ರೆ ಬೆಟರ್ ಅಂತ. ಈಗ ಕೆಲವರು ಶಾಸಕರನ್ನ ಭೇಟಿ ಆಗ್ತಿದ್ದಾರೆ, ಸಚಿವರನ್ನ ಭೇಟಿ ಆಗ್ತಿದ್ದಾರೆ. ಇದೇ ಭೇಟಿ, ಇದೇ ರೀತಿಯಾದಂಥ ಅವರ ಮಾತುಕತೆ ಮುಂದುವರೆದ್ರೆ, ಒಂದೊಮ್ಮೆ ವಿಶ್ವಾಸ ಗಳಿಸಿದ್ರೆ ಅವರು ಕೂಡ ಸಿ ಎಂ ಆಗಬಹುದು, ಎಲ್ಲ ಲಕ್ಷಣಗಳಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ. ಇನ್ನು ಗೊಂದಲಕ್ಕೆ ವರಿಷ್ಠರೇ ತೆರೆ ಎಳಿಲಿ ಅಂತ ಸಿದ್ದರಾಮಯ್ಯನವರು ಮತ್ತೊಂದು ಕಡೆ ಹೇಳಿಕೆಯನ್ನು ಕೊಟ್ಟಿರೋದು. ಅಭಿಪ್ರಾಯವನ್ನು ತಿಳಿಸುವಂಥ ಸ್ವಾತಂತ್ರ್ಯ ಎಲ್ಲ ಶಾಸಕರಿಗೂ ಇದೆ, ಹಾಗಾಗಿ ಮಾತನಾಡ್ತಾರೆ ಅವರು ಅಂತ ಸಿದ್ದರಾಮಯ್ಯನವರ ಪರ ಬ್ಯಾಟ್ ಬೀಸ್ತಿದ್ದಾರಲ್ಲ ಅನೇಕರು. ಹೀಗಾಗಿ ಹೈಕಮಾಂಡ್ ಹೇಳೋದನ್ನೇ ನಾವು ಕೇಳ್ತೀವಿ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಶಾಸಕರಿಗೆ ಅವರ ಅಭಿಪ್ರಾಯ ತಿಳಿಸುವಂಥ ಸ್ವಾತಂತ್ರ್ಯ ಇದೆ, ಹೈಕಮಾಂಡ್ ಎಲ್ಲ ಗೊಂದಲಗಳಿಗೂ ಕೂಡ ತೆರೆ ಎಳೆಯೋದಕ್ಕೆ ಅಂತ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದರು. ಇನ್ನು ಮಂಗಳವಾರ ಶಾಸಕರ ಮತ್ತೊಂದು ತಂಡ ದೆಹಲಿಗೆ ಭೇಟಿ ನೀಡಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಶಾಸಕರು ದೆಹಲಿಗೆ ಹೋಗಿ ಅಭಿಪ್ರಾಯ ತಿಳಿಸೋದಕ್ಕೆ ಸ್ವಾತಂತ್ರ್ಯ ಇದೆ, ಪಕ್ಷದ ವರಿಷ್ಠರು ಏನು ಹೇಳ್ತಾರೆ ಅಂತ ನೋಡೋಣ, ಅಂತಿಮವಾಗಿ ಹೈಕಮಾಂಡ್ ಏನು ಹೇಳುತ್ತೆ ಅನ್ನೋದನ್ನು ಕೇಳಬೇಕಾಗುತ್ತೆ. ಸಚಿವ ಸಂಪುಟ ಪುನಾರಚನೆಯನ್ನು ಕೂಡ ಹೈಕಮಾಂಡ್ಗೆ ಬಿಟ್ಟಿರೋ ವಿಚಾರ, ಹೈಕಮಾಂಡ್ ಅನುಮತಿ ಪಡ್ಕೊಂಡೇ ನಾವು ಸಚಿವ ಸಂಪುಟವನ್ನು ಪುನಾರಚನೆ ಮಾಡ್ತೀವಿ. ಸದ್ಯಕ್ಕೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಇರಾದೆ ಇಲ್ಲ ಅಂತ ಕೂಡ ತಿಳಿಸಿದ್ದಾರೆ. ನೋಡಿ, ಸಿದ್ದರಾಮಯ್ಯನವರು ಈ ರೀತಿಯಾಗಿ 2ನೇ ಬಾರಿ ಸಿ ಎಂ ಆಗಿದ್ದಾರೆ. 2ನೇ ಬಾರಿ ಸಿ ಎಂ ಆದಾಗಲೂ ಜನರ ಬೆಂಬಲ ಅವರಿಗೆ ಹೆಚ್ಚಾಗಿ ಸಿಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅಹಿಂದ ಮತಗಳು, ಅಹಿಂದ ಮತದಾರರು, ಅಲ್ಪಸಂಖ್ಯಾತರಿರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ದಲಿತ ವರ್ಗ ಇರ್ಬೋದು, ಯಾವಾಗಲೂ ಕೂಡ ಸಿದ್ದರಾಮಯ್ಯನವರ ಕೈ ಹಿಡಿಯುತ್ತೆ. ಕಾರಣ ಅವ್ರಿಗೆ ಗೊತ್ತು, ಅಹಿಂದ ವರ್ಗದವರಿಗೆ, ಅಹಿಂದ ಸಮುದಾಯದವರಿಗೆ ಆಗುವಂಥ ಕಷ್ಟಗಳಿರ್ಬೋದು. ಅಂದರೆ ಸದ್ಯ ರಾಜ್ಯದ ಪರಿಸ್ಥಿತಿ ಹೇಗಿದೆ, ಏನು ಬದಲಾವಣೆ ಮಾಡಬೇಕು ಅನ್ನೋದು ಗೊತ್ತಿದೆ. ಮತ್ತು ಅವರಿಗೆ
ಜಸ್ಟ್ ಅವ್ರು ಒಂದೇ ಸಮುದಾಯಕ್ಕೆ ಸೀಮಿತರಾಗಲ್ಲ, ಒಂದೇ ಸಮುದಾಯದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲ್ಲ, ಒಂದೇ ಸಮುದಾಯದ ಮತದಾರರನ್ನ ಅವರು ಸೆಳೆಯುವಂಥ ಪ್ರಯತ್ನ ಮಾಡಲ್ಲ. ಯಾವಾಗಲೂ ಕೂಡ ಅವರು ಅಹಿಂದ ನಾಯಕ ಅಂತ ಗುರುತಿಸ್ಕೊಂಡಿರೋದೆ, ಜನರ ನಂಬಿಕೆಯನ್ನು ಗಳಿಸಿರೋದೇ ಅದಕ್ಕೆ ಅವರನ್ನ ಗ್ಯಾರಂಟಿ ರಾಮಯ್ಯ ಅಂತಾರೆ, ಅದಕ್ಕೆ ಅವ್ರನ್ನ ಅನ್ನ ರಾಮಯ್ಯ ಅಂತೇಳಿ ಕರೆಯೋದು. ಹಾಗಾಗಿ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬಲ ಹೆಚ್ಚಾಗಿರೋದ್ರಿಂದ ಹೈಕಮಾಂಡ್ ಕೂಡ ಇದರಲ್ಲಿ ಇಲ್ಲಿವರೆಗೂ ಮೂಗು ತೂರಿಸಿರಲಿಲ್ಲ. ಬಟ್ ರಾಜ್ಯದಲ್ಲಿ ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಹೈಕಮಾಂಡ್ ಈಗ ಮಧ್ಯ ಪ್ರವೇಶ ಮಾಡಲೇಬೇಕಿದೆ. ನೋಡೋಣ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರೇ ಮತ್ತೆ ಕಂಟಿನ್ಯೂ ಆಗಿ ಸಿದ್ದರಾಮಯ್ಯನವರು CM ಆಗಿ ಕಂಟಿನ್ಯೂ ಆಗಬಹುದಾ, ಅಥವಾ DK ಶಿವಕುಮಾರ್ ಅವರಿಗೆ ಒಂದು ಅವಕಾಶವನ್ನು ಕೊಡಬಹುದಾ, ಏನೆಲ್ಲ ಮಾತುಕತೆ ಆಗಬಹುದು ಅಂತ